ತಮಿಳುನಾಡು ಅಸೆಂಬ್ಲಿಯಲ್ಲಿ ಮೇಕೆದಾಟು ಕದನ ಭರ್ಜರಿ. ಸರ್ವಪಕ್ಷ ಸಭೆಗೆ ಪಟ್ಟು ಹಿಡಿದಂತ ವಿಪಕ್ಷಗಳಿಗೆ ವಿಜಯ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ಚೌಕಾಬಾರ ರಾಜಕೀಯ ಮಾಡಲ್ಲ, ನಮ್ಮ ನಿಲುವನ್ನ ಕಡ್ಡಿ ತುಂಡು ಮಾಡಿದಂತೆ ತಿಳಿಸಿದ್ದೇವೆ ಅಂತ ವಿಜಯ್ ಮಾತನಾಡಿದ್ದಾರೆ. ತಮಿಳುನಾಡು ಅಸೆಂಬ್ಲಿಯಲ್ಲಿ ಮೇಕೆದಾಟು ಕದನ ಭರ್ಜರಿ. ಸರ್ವಪಕ್ಷ ಸಭೆಗೆ ಪಟ್ಟು ಹಿಡಿದಂತ ವಿಪಕ್ಷಗಳಿಗೆ ವಿಜಯ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ಚೌಕಾಬಾರ ರಾಜಕೀಯ ಮಾಡಲ್ಲ ಅಂತ ಖಂಡಿತವಾಗಿ ಹೇಳ್ಬಿಟ್ಟಿದ್ದಾರೆ. ನಮ್ಮ ನಿಲುವನ್ನ ಕಡ್ಡಿ ತುಂಡು ಮಾಡಿದಂತೆ ತಿಳಿಸಿದ್ದೇವೆ. ಮೇಕೆದಾಟು ವಿರೋಧಿಸಿ ಪ್ರಧಾನಿ ಮೋದಿಗೂ ಪತ್ರ ಬರೆದಿದ್ದೇವೆ. ನದಿ ನೀರಿನ ಹಕ್ಕುಗಳ ವಿಚಾರದಲ್ಲಿ ರಾಜಿ ಪ್ರಶ್ನೆಯೇ ಇಲ್ಲ. ಇದಕ್ಕೆ ಸರ್ವಪಕ್ಷ ಸಭೆ ಕರೆಯುವ ಅಗತ್ಯವೂ ನಮಗೆ ಇಲ್ಲ. ಮೇಕೆದಾಟು ಡ್ಯಾಂ ವಿಚಾರದಲ್ಲಿ ರಾಜಿಗೆ ಹೋಗುವ ಪ್ರಶ್ನೆಯೇ ಇಲ್ಲ ಅಂತ ಜೋಸೆಫ್ ವಿಜಯ್, ತಮಿಳುನಾಡು ಸಿಎಂ. ತಮಿಳುನಾಡು ಜನರ ಹಿತಕ್ಕಾಗಿ ಅವಮಾನ ಸಹಿಸಲು ನಾನು ರೆಡಿ. ಬೇಕಿದ್ರೆ ನೀವು ಕ್ರೆಡಿಟ್ ಪಾಲಿಟಿಕ್ಸ್ ಮಾಡಿ, ಬೇಡ ಎನ್ನಲ್ಲ. ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ಗೆ ಸಿಎಂ ವಿಜಯ್ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವಪಕ್ಷ ಸಭೆಯನ್ನ ಕರಿಬೇಕು ಅನ್ನುವಂತ ವಿಚಾರಕ್ಕೆ ವಿಜಯ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಪ್ರಧಾನಿಗೆ, ಕೇಂದ್ರಕ್ಕೆ ನಾನು ಏನು ತಿಳಿಸಬೇಕು ತಿಳಿಸಿದ್ದೀನಿ, ಏನು ಹೇಳಬೇಕು ಹೇಳಿದ್ದೀನಿ. ಮೇಕೆದಾಟು ವಿಚಾರದಲ್ಲಿ ಕೇಂದ್ರ ಏನು ಹೇಳಿತ್ತು? ಡಿ.ಕೆ. ಶಿವಕುಮಾರ್ ಇದನ್ನ ಕೈಗೆತ್ಕೋಬಹುದು, ಕರ್ನಾಟಕ ಇದನ್ನ ಕೈಗೆತ್ಕೋಬಹುದು. ಇದಕ್ಕೆ ಯಾರದೇ ಪರ್ಮಿಷನ್ ಬೇಕಾಗಿಲ್ಲ, ತಮಿಳುನಾಡು ರಾಜ್ಯದ ಪರ್ಮಿಷನ್ ಬೇಕಾಗಿಲ್ಲ. ಹಾಗಾಗಿ ಇದನ್ನ ಮುಂದುವರಿಸಬಹುದು, ಇದಕ್ಕೇನು ತಡೆ ಇಲ್ಲ. ಬಟ್ ಇದನ್ನ ವಿರೋಧಿಸಿ ಜೋಸೆಫ್ ವಿಜಯ್ ಕೇಂದ್ರಕ್ಕೆ ಪತ್ರವನ್ನ ಬರೆದಿದ್ದಾರೆ. சாகுபடிக்கு அந்த நிவாரண தொகுப்பு பற்றி எதிர்கட்சியிலேருந்து கேட்டிருந்தாங்க. அந்த குறுவை சாகுபடிக்கு அந்த நிவாரணம் ஏற்கனவே கொடுத்தாச்சு, வழங்கியாச்சு. இது அரசியலே நாங்கள் தான் அப்படின்னு சொல்லிக்கிறவங்களுக்கு இது எப்படி தெரியாமல் போச்சுன்னு எனக்கு தெரியல. முன்ன பின்ன பேப்பர் படிச்சிருந்தா நாட்டில் என்ன நடக்குதுன்னு தெரிஞ்சிருக்கும். சாகுபடிக்கு அந்த ಮೇಕೆದಾಟು ಡಿ.ಕೆ. ಶಿವಕುಮಾರ್ ತುಂಬಾ ಪರ್ಸನಲ್ ಆಗಿ ಅಂತ ಹೇಳಿದ್ರು ತಪ್ಪಿಲ್ಲ. ಇದರಲ್ಲಿ ತೆಗೆದುಕೊಂಡು ಮೇಕೆದಾಟು ವಿಚಾರದಲ್ಲಿ ಮಾಡ್ತಾ ಇದ್ದಂಥ ಪ್ರಯತ್ನ. ಬಟ್ ಕೇಂದ್ರ ಏನು ಹೇಳಿತ್ತು? ಮೇಕೆದಾಟು ವಿಚಾರಕ್ಕೆ ಯಾರದೇ ಪರ್ಮಿಷನನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ, ತಮಿಳುನಾಡು ರಾಜ್ಯದ್ದು ಪರ್ಮಿಷನ್ ಬೇಕಾಗಿಲ್ಲ, ನಿಮ್ಮ ಕೆಲಸವನ್ನು ನೀವು ಮುಂದುವರಿಸ್ಬೋದು ಅಂತ. ಬಟ್ ಇದನ್ನು ಪ್ರಶ್ನೆ ಮಾಡಿ ನಾನು ಕೇಂದ್ರಕ್ಕೆ ಪತ್ರ ಬರೆದಿದ್ದೀನಿ, ಪ್ರಧಾನಿ ಮೋದಿ ಅವರಿಗೂ ಕೂಡ ನಾನು ತಿಳಿಸಿದ್ದೀನಿ. ಇದರಲ್ಲಿ ರಾಜಕೀಯ ಮಾಡುವಂಥದ್ದು ಯಾವುದೇ ಇಲ್ಲ, ಇದರಲ್ಲಿ ರಾಜಿ ಅನ್ನುವಂಥದ್ದು ಕೂಡ ಇಲ್ಲ. ಸರ್ವಪಕ್ಷ ಸಭೆ ಅಂತ ಏನು ಹೇಳ್ತೀರಾ ಅಲ್ವಾ, ಸರ್ವಪಕ್ಷ ಸಭೆಯನ್ನು ಕರೆಯುವಂಥ ಅವಶ್ಯಕತೆ ಇಲ್ಲ. ಈ ವಿಚಾರದಲ್ಲಿ ನಾನು ನಮ್ಮ ತಮಿಳುನಾಡಿನ ಪರವಾಗಿದ್ದೀನಿ, ತಮಿಳುನಾಡು ರಾಜ್ಯದ ಪರವಾಗಿದ್ದೀನಿ, ಜನರ ಪರವಾಗಿದ್ದೀನಿ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯಾದಂಥ ಸರ್ವಪಕ್ಷ ಸಭೆ ಕರೆಯುವಂಥದ್ದು ಏನಿಲ್ಲ ಅಂತ. ಇತ್ತೀಚೆಗೆ ಉದಯನಿಧಿ ಸ್ಟಾಲಿನ್ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತ್ರಿಷಾ ವಿರುದ್ಧ ಅದು ಕೂಡ ಒಂದು ಕಡೆ ಚರ್ಚೆ, ಎಷ್ಟು ಮಟ್ಟಿಗೆ ಚರ್ಚೆ ಆಗಿತ್ತು ಅಂತ ಅದು ಕೂಡ ಗೊತ್ತು. ಇದೀಗ ವಿಜಯ್ ಒಂದು ರೀತಿಯಲ್ಲಿ ಉದಯನಿಧಿ ಸ್ಟಾಲಿನ್ಗೆ ಟಕ್ಕರನ್ನು ಕೊಟ್ಟಿದ್ದಾರೆ. ರಾಜಕೀಯ ಮಾಡೋದಾದರೆ ಬೇರೆ ವಿಚಾರಗಳಿದೆ, ಅದರಲ್ಲಿ ರಾಜಕೀಯ ಮಾಡೋಣ. ಈ ವಿಚಾರದಲ್ಲಿ ನನ್ನ ನಿಲುವು ದೃಢವಾಗಿದೆ, ನಾನು ಯಾವುದೇ ಕಾರಣಕ್ಕೂ ಇದಕ್ಕೆ ರಾಜಿ ಮಾಡಿಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಜೋಸೆಫ್ ವಿಜಯ್ ಮಾತನಾಡಿದ್ದಾರೆ. ನೀರಿನ ವಿಚಾರಕ್ಕೆ, ನೀರು ಅನ್ನೋದಕ್ಕಿಂತ ಕಾವೇರಿ ಅಂತ ಮಾತನಾಡಿದೆ. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಮತ್ತು ಕರ್ನಾಟಕಕ್ಕೆ ಮಧ್ಯೆ ಇದ್ದಂಥ ಗುದ್ದಾಟಗಳು, ಜಗಳಗಳು ಇವತ್ತಿಂದು ನೆನ್ನೆದಲ್ಲ, ಸತತವಾಗಿ ನಡ್ಕೊಂಡು ಬಂದಿದೆ. ಅದರಲ್ಲಿ ಮೇಕೆದಾಟು ವಿಚಾರ ಕೂಡ, ಮೇಕೆದಾಟು ಡ್ಯಾಮ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅದರಲ್ಲಿ ಒಂದು ಸೇರ್ಪಡೆ ಆಗಿದೆ. ಸೊ ಹೀಗಾಗಿ
ರಾಜ್ಯದ ತಮಿಳುನಾಡಿನ ಒಂದು ಪರ್ಮಿಷನ್ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ತಳಪತಿ ವಿಚಾರ.